ಯಾರು ನನ್ನನ್ನು ಏಕಾಗ್ರತೆಯಿಂದ ನಾನು ಬಿಟ್ಟರೆ ಬೇರೆ ರಕ್ಷಕರಿಲ್ಲ ಅಂತ ಅನನ್ಯರಾಗಿ ಶರಣಾಗ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನಗೆ ಅಂತ ಶ್ರೀಕೃಷ್ಣ ಕೊಟ್ಟ ಭರವಸೆ. ಯಾವತ್ತು ರುಕ್ಮಿಣಿ ಮುಖವಾಡವನ್ನ ಎತ್ತಿ ಸುತ್ತ ಶಸ್ತ್ರ ಸಜ್ಜಿತರಾದ ಸೈನಿಕರು ಕ್ಷತ್ರಿಯರನ್ನ ನೋಡಿದ್ಲೋ ಮಿಂಚು ಹೊಡೆದಂತಾಯಿತು. ಶ್ರೀಕೃಷ್ಣ ಹೋರಾಟಕ್ಕೆ ಬಂದ ಕ್ಷತ್ರಿಯರನ್ನ ತಾನು ಎದುರಿಸಿದ. ಆದರೆ ರಥಕ್ಕೆ ಸಾರಥಿ ಇರಲಿಲ್ಲ. ಸಾರಥ್ಯ ಮಾಡಿದವಳು ರುಕ್ಮಿಣೀ ದೇವಿ. ನಮ್ಮ ಭೌತಿಕ ಸಂಪತ್ತು ಅದು ನಮ್ಮ ಕೈಯಲ್ಲಿ ಸಿಗಬೇಕಾದ್ರೆ ಅದು ಕೃಷ್ಣನಿಗೆ ಅರ್ಪಣೆಯಾಗಬೇಕು. ಅರ್ಪಣೆಯಾದರೆ ಆ ಸಂಪತ್ತು ಸಾತ್ವಿಕವಾಗ್ತದೆ, ನಮ್ಮಲ್ಲಿ ಸ್ಥಿರವಾಗಿ ಉಳಿಯುತ್ತದೆ, ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಏಕಾಗ್ರತೆಯಿಂದ ನಾನು ಬಿಟ್ಟರೆ ಬೇರೆ ರಕ್ಷಕರಿಲ್ಲ ಅಂತ ಅನನ್ಯರಾಗಿ ಶರಣಾಗ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನಗೆ ಅಂತ ಶ್ರೀಕೃಷ್ಣ ಕೊಟ್ಟ ಭರವಸೆ. ಇದಕ್ಕೆ ಶ್ರೀಕೃಷ್ಣನ ಸಮಕಾಲದಲ್ಲಿ ಸ್ತ್ರೀ ಸಮಾಜದಲ್ಲಿ ಸಿಗುವ ಎರಡು ಜ್ವಲಂತ ಉದಾಹರಣೆ, ಒಂದು ದ್ರೌಪದಿ, ಇನ್ನೊಂದು ರುಕ್ಮಿಣೀ ದೇವಿ. ದ್ರೌಪದಿ ಸಖ್ಯ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಮೊರೆ ಹೊಕ್ಕು ಮಾನ ರಕ್ಷಣೆಯನ್ನು ಪಡೆದರೆ, ರುಕ್ಮಿಣೀ ದೇವಿ ಪ್ರೇಮ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಅರಸಿದ ಧೀರ ಮಹಿಳೆ. ತುಂಬಿದ ಸಭೆಯಲ್ಲಿ ದುರುಳರಿಂದ ಮಾನಾಪಹರಣವಾಗುವ ಸಂದರ್ಭದಲ್ಲಿ ಭೀಷ್ಮದ್ರೋಣಾದಿಗಳಂತಹ ಮಹಾತ್ಮರು ವಿದ್ವಾಂಸರು ತಲೆ ತಗ್ಗಿಸಿ ಮೌನವಾಗಿ ಕೂತಾಗ ದ್ರೌಪದಿ ಕೂಗಿದ್ದು, ಹಾ ಕೃಷ್ಣ ದ್ವಾರಕಾವಾಸಿನ್. ಭೌತಿಕವಾಗಿ ಎಲ್ಲೋ ದೂರದಲ್ಲಿದ್ದ ಶ್ರೀಕೃಷ್ಣ ಅಕ್ಷಯಾಂಬರವನ್ನು ಕರುಣಿಸಿ ದ್ರೌಪದಿಯ ಮಾನರಕ್ಷಣೆಯನ್ನು ಮಾಡಿದ ಮಹಾತ್ಮ. ಆದರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳಿಕೊಂಡಿದ್ದು, ಗೋವಿಂದೇತಿ ಯದಾಕ್ರಂದತ್ ಋಣಂ ಪ್ರವೃದ್ಧಮಿವ ಮೇ. ನನಗೆ ದ್ರೌಪದಿಯ ಮೇಲೆ ಋಣಭಾರ ಇದೆ. ನಾನು ದ್ರೌಪದಿಯಲ್ಲಿ ಸಾಲ ಮಾಡಿದ್ದೇನೆ. ಅವಳ ಮಾನರಕ್ಷಣೆಯನ್ನು ಮಾಡಿದ ಮಹಾತ್ಮ, ದ್ರೌಪದಿಯ ಮಾನರಕ್ಷಣೆ ಮಾಡಿದ ಮಹಾತ್ಮ ಅಂತ ತನ್ನನ್ನು ಹೇಳಿಕೊಳ್ಳೋದು ಬಿಟ್ಟು ದ್ರೌಪದಿಯ ಮೇಲೆ ಋಣಭಾರ ನನಗಿದೆ ಅಂತ ಹೇಳಿಕೊಂಡ ಶ್ರೀಕೃಷ್ಣ ಪರಮಾತ್ಮ. ಕಾರಣ ಏನು ಅಂದರೆ, ಅವಳು ಗೋವಿಂದ ದ್ವಾರಕಾವಾಸಿನ್ನಂತ ಮೊರೆ ಹೊಕ್ಕು ಮೇಲೆ ನನ್ನನ್ನು ಕರೆದ ಮೇಲೆ ನಾನು ಹೋಗಿ ಅವಳ ಮಾನರಕ್ಷಣೆ ಮಾಡಿದೆ. ಕರೆಯೋಕ್ಕೆ ಮುಂಚೆನೆ ನನ್ನ ಭಕ್ತಿಯಾದ ಅವಳ ಮಾನರಕ್ಷಣೆಯನ್ನು ಮಾಡುವ ಕರ್ತವ್ಯ ನನಗಿತ್ತು, ಅದನ್ನು ಮಾಡಿಲ್ಲ. ಆದ್ದರಿಂದ ಅವಳ ಮೇಲೆ ಋಣಭಾರ ನನಗಿದೆ ಅಂತ. ಇದು ಭಗವಂತನ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದಕ್ಕೆ ಇರುವ ಮೊಟ್ಟ ಮೊದಲ ಉದಾಹರಣೆ. ಇದಾದ ನಂತರ ರುಕ್ಮಿಣೀ ದೇವಿ ಎಲ್ಲೋ ವಿದರ್ಭ ದೇಶದಲ್ಲಿ ಬೇರೆಯವರಲ್ಲ, ಹೆತ್ತ ತಂದೆಯ ಸ್ವಾತಂತ್ರ್ಯವನ್ನು ಕಿತ್ತು ಅವರ ಮನಸ್ಸಿಗೆ ವಿರುದ್ಧವಾಗಿ ರುಕ್ಮಿ ಜರಾಸಂಧನ ನೇತೃತ್ವದಲ್ಲಿ ಭಗವಂತನ ಪಾಲನ್ನ ರುಕ್ಮಿಣೀ ದೇವಿಯನ್ನ ಶಿಶುಪಾಲನೆಗೆ ಮದುವೆ ಮಾಡಿಕೊಡುವ ನಿಶ್ಚಯ ಮಾಡಿದಾಗ ರುಕ್ಮಿಣೀ ದೇವಿ ನಾಳೆ ವಿವಾಹ ಮಹೋತ್ಸವ, ಮುಂಚಿನ ದಿವಸ ಒಬ್ಬ ಬ್ರಾಹ್ಮಣನ ಮೂಲಕ ತನ್ನ ಅಭಿಪ್ರಾಯವನ್ನು ಇಂಗಿತವನ್ನು ತಿಳಿಸುವ ಪತ್ರವನ್ನು ಬರೆದುಕೊಟ್ಲು. ಅವಳ ಪತ್ರದ ಮಾತು ನೋಡಿ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗಶಾಪ್ತಾಪಂ. ಕೃಷ್ಣ, ನಿನ್ನ ಗುಣಗಳನ್ನು ಮತ್ತೊಬ್ಬರಿಂದ ಕೇಳಿಯೇ ನನ್ನ ಮನಸ್ಸನ್ನು ನಿನಗೆ ಕಟ್ಟಿ ಹಾಕಿದ್ದೇನೆ.
ಜಹ್ಯಾಂ ಅಸೂನ್ ವ್ರತಕೃಷ, ನೀನು ಒಂದು ವೇಳೆ ನನ್ನ ಮನಸ್ಸಿನ ಭಕ್ತಿ ಭಾವವನ್ನು ಒಪ್ಪಿ ಶೋಭಾವಿನಿ ನಾಳೆ ನಡೆಯುವ ವಿವಾಹ ಸಮಾರಂಭದಲ್ಲಿ ನನ್ನನ್ನು ರಕ್ಷಣೆ ಮಾಡದೇ ಹೋದಲ್ಲಿ ಎಷ್ಟು ದಿವಸವೇ ಆಗಲಿ ಜಹ್ಯಾಂ ಅಸೂನ್ ವ್ರತಕೃಷ, ನಿನ್ನನ್ನು ಉದ್ದೇಶಿಸಿ ವ್ರತ ಮಾಡಿ ಈ ದೇಹವನ್ನು ತ್ಯಾಗ ಮಾಡಿಯೇನೇ ಹೊರತು ನನಗೆ ಮನಸ್ಸಿಲ್ಲದ ಶಿಶುಪಾಲನೆಗೆ ನಾನು ಕೊರಳಿಗೆ ಮಾಲೆಯನ್ನು ಹಾಕಲಾರೆ. ಅನನ್ಯಾಶ್ಚಿಂತಯಂತೋ ಮಾಂ, ನಾವು ಕೃಷ್ಣನನ್ನು ಮೊರೆ ಹೊಕ್ಕೋದಕ್ಕೂ ಅನನ್ಯವಾಗಿ ಕೃಷ್ಣನನ್ನು ನಂಬಿಕೊಳ್ಳೋದಕ್ಕೂ ಇರುವ ವ್ಯತ್ಯಾಸ ಇದು. ರುಕ್ಮಿಣೀ ದೇವಿಯ ಈ ಶರಣಾಗತಿಯ ಮಾತನ್ನು ಕೇಳಿ ಎಲ್ಲಿ ದ್ವಾರಕೆ ಆನರ್ತಾನ್ ಏಕರಾತ್ರೇಣ, ಎಲ್ಲಿ ಮಹಾರಾಷ್ಟ್ರದಲ್ಲಿರುವ ವಿದರ್ಭ ದೇಶ, ಒಂದು ರಾತ್ರಿಯಲ್ಲಿ ಶ್ರೀಕೃಷ್ಣ ರಥ ಹಿಡುಕೊಂಡು ಮರುದಿವಸ ಬೆಳಿಗ್ಗೆ ವಿದರ್ಭ ದೇಶದಲ್ಲಿ ಶ್ರೀಕೃಷ್ಣ ಇದ್ದಾನೆ. ಶ್ರೀಕೃಷ್ಣನ ಮೊದಲ ವಿವಾಹ. ಶ್ರೀಕೃಷ್ಣ ತನ್ನ ಅವತಾರದ ಸಂದರ್ಭದಲ್ಲಿ ದುಷ್ಟ ಕ್ಷತ್ರಿಯರನ್ನು, ಸಮಾಜ ಕಂಟಕರನ್ನು ಹೇಗೆ ಸಂಹಾರ ಮಾಡಿ ಧರ್ಮವನ್ನು ಉದ್ಧಾರ ಮಾಡಿದ್ನೋ, ಶ್ರೀಕೃಷ್ಣ ಅವತಾರ ಕಾಲದಲ್ಲಿ ಮಾಡಿದ ಮತ್ತೊಂದು ದೊಡ್ಡ ಕೆಲಸ, ಅಬಲೆಯಾಗಿದ್ದ ತಮ್ಮ ಮನಸ್ಸಿಲ್ಲದ ವಿವಾಹಕ್ಕೆ ಹಿರಿಯರು ಕಟಿಬದ್ಧರಾಗಿ ಒತ್ತಾಯ ಮಾಡಿದಾಗ ಸ್ತ್ರೀ ಸಮಾಜದ ರಕ್ಷಣೆಗೆ ನಿಂತು ಸ್ತ್ರೀಯರಿಗೂ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಸಾರಿದ ಭಗವಂತ ಶ್ರೀಕೃಷ್ಣ. ಒಂದು ರಾತ್ರಿಯಲ್ಲಿ ರುಕ್ಮಿಣಿಗಾಗಿ ಬಂದ ಶ್ರೀಕೃಷ್ಣ ಜರಾಸಂಧ ನಗರದಲ್ಲಿ ಎಲ್ಲ ಅತಿಥಿ ಭವನಗಳನ್ನು ತುಂಬಿಟ್ಟಿದ್ದ. ಶ್ರೀಕೃಷ್ಣ ಆವತ್ತು ತಂಗಿದ್ದು ನಗರದ ಹೊರಭಾಗದಲ್ಲಿರುವ ಉದ್ಯಾನದ ಅತಿಥಿ ಗೃಹದಲ್ಲಿ. ಭೀಷ್ಮಕ ಬಂದು ಕ್ಷಮೆ ಕೇಳಿದ. ರುಕ್ಮಿಣೀ ದೇವಿ ತಾನು ತಿಳಿಸಿದಂತೆ ಗೌರೀದೇವಿಯ ಪೂಜೆಯನ್ನು ಮುಗಿಸಿ ಅವರ ಆ ದೇಶದ ವಿದರ್ಭ ದೇಶದ ಆರಾಧ್ಯ ದೇವರು ಶಚಿ ಮತ್ತು ಇಂದ್ರ, ಆ ದೇವಾಲಯಕ್ಕೆ ಹೋಗುವ ಮಧ್ಯದ ದಾರಿಯಲ್ಲಿ ಅಸೂರ್ಯಂ ಪಶ್ಯಾಹ ಸ್ತ್ರೀಯ, ಆವತ್ತಿನ ಕಾಲದಲ್ಲಿ ಸ್ತ್ರೀಯರು ಮುಖವಾಡ ಹಾಕಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ತಿರುಗಾಡುವ ಸಂದರ್ಭ. ರುಕ್ಮಿಣೀ ದೇವಿ ತನಗೆ ಹಾಕಿದ ಮುಖವಾಡವನ್ನು ಎತ್ತಿ ಒಂದು ಬಾರಿ ಸುತ್ತಲ ಸಭೆಯನ್ನು ನೋಡಿದಳು. ಜರಾಸಂಧ ರುಕ್ಮಿಣೀ ದೇವಿ ಶಚಿ ಪೂಜೆಗೆ ಅವನ ಮಂದಿರಕ್ಕೆ ಹೋಗ್ತಾರೆ ಅನ್ನೋ ಸಮಾಚಾರವನ್ನು ತಿಳಿದು ಸುತ್ತಲೂ ಶಸ್ತ್ರ ಸಜ್ಜಿತರಾದ ಸೈನಿಕರನ್ನು ನಿಲ್ಲಿಸಿದ್ದ. ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ, ರುಕ್ಮಿಣಿ ಅಂದರೆ ಸಾಕ್ಷಾತ್ ಲಕ್ಷ್ಮಿ. ಅವಳ ಸೌಂದರ್ಯವನ್ನು ಕೇಳಿದವರು ನೋಡಿದವರು ಇರಲಿಲ್ಲ. ಯಾವತ್ತು ರುಕ್ಮಿಣಿ ಮುಖವಾಡವನ್ನು ಎತ್ತಿ ಸುತ್ತ ಶಸ್ತ್ರ ಸಜ್ಜಿತರಾದ ಸೈನಿಕರು ಕ್ಷತ್ರಿಯರನ್ನು ನೋಡಿದ್ಲೋ ಮಿಂಚು ಹೊಡೆದಂತಾಯಿತು. ಶಸ್ತ್ರ ಸಜ್ಜಿತರಾದ ಸೈನಿಕರು ಶಸ್ತ್ರವನ್ನು ಕೆಳಗಡೆ ಬಿಟ್ಟರು. ಅಶ್ವಾರೂಢರಾದ ರಥಾರೂಢರಾದ ಕ್ಷತ್ರಿಯರು ದಪ್ಪನೆ ಕೆಳಗಡೆ ಬಿದ್ದರು. ರುಕ್ಮಿಣೀ ದೇವಿ ನೇರ ಹೋಗಿ ಕೃಷ್ಣನ ಕೈ ಹಿಡಿದು ರಥದಲ್ಲಿ ಕೂತಳು. ಶ್ರೀಕೃಷ್ಣ ತನ್ನ ಭಕ್ತೆಯಾದ ರುಕ್ಮಿಣಿಗೆ ಅವಳ ಅಪೇಕ್ಷೆಯಂತೆ ತನ್ನ ಪಾಲನ್ನ ಮೃಗೇಂದ್ರ ಇವ ಸಿಂಹದಂತೆ ದುಷ್ಟರ ಪಾಲಾಗಬೇಕಿದ್ದ ಸ್ತ್ರೀಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮನಸ್ಸಿಲ್ಲದ ವರನಿಗೆ ಹಾರ ಹಾಕೋದನ್ನು ಬಿಟ್ಟು ಶ್ರೀಕೃಷ್ಣ ರುಕ್ಮಿಣೀ ದೇವಿಯನ್ನು ತನ್ನ ಸೊತ್ತನ್ನಾಗಿ ಮಾಡಿಕೊಂಡ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೋರಾಟಕ್ಕೆ ಬಂದ ಕ್ಷತ್ರಿಯರನ್ನು ತಾನು ಎದುರಿಸಿದ. ಆದರೆ ರಥಕ್ಕೆ ಸಾರಥಿ ಇರಲಿಲ್ಲ. ಸಾರಥ್ಯ ಮಾಡಿದವಳು ರುಕ್ಮಿಣೀ ದೇವಿ. ಇದು ದೇವದೇವಿಯರು ರಾಧಾಕೃಷ್ಣರು
ಸಂಸಾರದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ತಿಳಿಸಿಕೊಟ್ಟ ಒಂದು ಪಾಠ. ಗಂಡಸರು ಅವರ ಕರ್ತವ್ಯದಲ್ಲಿ ನಿರತರಾಗಿದ್ದಾಗ ರಥವನ್ನು ನಡೆಸುವ ಸಾರಥ್ಯವನ್ನು ಕಡಿವಾಣ ಹಿಡಿದು ಮಾಡಿದವಳು ರುಕ್ಮಿಣೀ ದೇವಿ. ಸಂಸಾರ ರಥವನ್ನು ಪತ್ನಿ ಗೃಹಿಣಿ ಅವಳು ಸಾರಥ್ಯವನ್ನು ನಡೆಸಿ ಗಂಡನ ಜವಾಬ್ದಾರಿಯನ್ನು ತಾನು ಹೊರಬೇಕು ಅನ್ನೋ ಸಂದೇಶವನ್ನು ಕೃಷ್ಣ ಪರಮಾತ್ಮ ರಾಧೆಯರು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಶ್ರೀಕೃಷ್ಣ ಎಲ್ಲೋ ಇದ್ದ ರುಕ್ಮಿಣಿ ಅವಳ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇನ್ನಾರಿಗೋ ಕೊಟ್ಟು ಮದುವೆ ಮಾಡುವ ಸಂದರ್ಭದಲ್ಲಿ ರಾಧೆಯನ್ನು ತನ್ನ ಜೊತೆ ಸೇರಿಸಿಕೊಂಡ ಈ ಸಂದರ್ಭವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ರಾಧೆ, ರುಕ್ಮಿಣಿ, ಸತ್ಯಭಾಮೆ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಭೌತಿಕ ಸಂಪತ್ತಿನ ದೇವತೆ. ಆ ಭೌತಿಕ ಸಂಪತ್ತು ಯಾರ ಕೈಯಲ್ಲಿ ಸ್ಥಿರವಾಗಿ ಉಳಿಯುತ್ತದೆ ಅಂದರೆ ಕೃಷ್ಣನನ್ನು ಬಿಟ್ಟು ನನಗೆ ಬೇಕು ಅಂತ ಬಾಸಿಂಗ ಕಟ್ಟಿ ಸಿದ್ಧನಾದ ಶಿಶುಪಾಲನ ಕೈಗೆ ರುಕ್ಮಿಣಿ ಸೇರಲಿಲ್ಲ. ಆ ಸಂಪತ್ತು ರುಕ್ಮಿಣಿ ಸೇರಿದ್ದು ಕೃಷ್ಣನಿಗೆ. ನಮ್ಮ ಭೌತಿಕ ಸಂಪತ್ತು ಅದು ನಮ್ಮ ಕೈಯಲ್ಲಿ ಸಿಗಬೇಕಾದ್ರೆ ಅದು ಕೃಷ್ಣನಿಗೆ ಅರ್ಪಣೆಯಾಗಬೇಕು. ಅರ್ಪಣೆಯಾದರೆ ಆ ಸಂಪತ್ತು ಸಾತ್ವಿಕವಾಗ್ತದೆ, ನಮ್ಮಲ್ಲಿ ಸ್ಥಿರವಾಗಿ ಉಳಿಯುತ್ತದೆ, ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ಬಿಟ್ಟು ಬಂದ ಸಂಪತ್ತನ್ನು ಇಂತಹ ಕೃಷ್ಣಾರಾಧನೆ ನಡೆಯುವ ಸಂಸ್ಥೆಗಳಿಗೆ ಷಷ್ಟಾಂಶ ವೃತ್ತೇಹಿ ನಾವು ಸಂಪಾದನೆ ಮಾಡಿದ 1/6 ಮಾತ್ರ ನಮಗೆ ಭೋಗಿಸುವ ಅವಕಾಶ. 1/6 ಇಂಥ ಕೃಷ್ಣನ ಭಕ್ತಿಯ ಪ್ರಚಾರ ನಡೆಸುವ ಸಂಸ್ಥೆಗಳಿಗೆ ಕೊಟ್ಟರೆ ಉಳಿದದ್ದನ್ನು ತಿನ್ನುವ ಅಧಿಕಾರ ನಮಗೆ ಬರುತ್ತದೆ. ಕೃಷ್ಣನನ್ನು ಸೇರಿದಾಗ ರುಕ್ಮಿಣಿ ಸಂಪತ್ತಿನ ಅಭಿಮಾನಿ ದೇವತೆ ಸಮೃದ್ಧವಾಗಿ ಕೃಷ್ಣನ ಜೊತೆ ನಿಂತಳು. ಹಾಗೆ ನಮ್ಮ ಭೌತಿಕ ಸಂಪತ್ತು ಸ್ಥಿರವಾಗಿ ನಮಗೆ ದಕ್ಕಬೇಕಾದರೆ, ನಮ್ಮಲ್ಲಿ ಉಳಿಬೇಕಾದರೆ ರುಕ್ಮಿಣಿ ಕೃಷ್ಣನ ಜೊತೆ ಸೇರಿದಂತೆ ಕೃಷ್ಣ ಸೇವೆಯನ್ನು, ಕೃಷ್ಣ ಭಜನೆಯನ್ನು, ಕೃಷ್ಣ ಭಕ್ತಿ ಪ್ರಸಾರವನ್ನು ನಡೆಸುವ ಈ ಸಂಸ್ಥೆಯ ಜೊತೆ ನಮ್ಮ ಸಂಪತ್ತನ್ನು ಜೋಡಿಸಿದಾಗ ಆ ಲಕ್ಷ್ಮಿ ಕೃಷ್ಣನ ಜೊತೆ ಸ್ಥಿರವಾಗಿ ಉಳಿದಂತೆ ನಮ್ಮಲ್ಲಿ ಉಳಿತಾಳೆ ಅನ್ನೋ ಸಂದೇಶವನ್ನು ಈ ರುಕ್ಮಿಣಿ ವಿಜಯೋತ್ಸವದ ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡಿ ಈ ದೊಡ್ಡ ಉತ್ಸವದಲ್ಲಿ ಪಾಲ್ಗೊಂಡ ನಮಗೆಲ್ಲ ಶ್ರೀಕೃಷ್ಣ ಕೊಟ್ಟ ಈ ಸಂದೇಶವನ್ನು ಹೃದಯದಲ್ಲಿ ಕೃಷ್ಣನ ಜೊತೆ ಹೊತ್ತು ನಡೆದರೆ ರುಕ್ಮಿಣಿಯ ವಿವಾಹ ಇಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ ನಡೆದಂತೆ ಅಂತ 2 ಮಾತನ್ನು ಹೇಳ್ತಾ ಈ ದೊಡ್ಡ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪಂಡಿತ ದಾಸ್ ಹಾಗೂ ಶ್ರೀ ಚಂಚಲ ಪತಿದಾಸ್ ಹಾಗೂ ಇತರ ಎಲ್ಲ ಅಧಿಕಾರಿ ವರ್ಗಕ್ಕೆ ನಾನು ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.